ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ. ನಾನ್ ರಿಕ್ಕಿ. ಕಳೆದ ವಾರ ಅಂತೂ ಲೋಕಾಯುಕ್ತರು ಬೆಸ್ಕಾಂನ ಒಂದು ಹಿಡಿ ಜಾಲಾಡ್ಬಿಟ್ಟಿದ್ರು. ಬೆಸ್ಕಾಂ ಅಲ್ಲದೆ ಮಿಕ್ಕುಳಿದಂತಹ ಎಲ್ಲಾ ಸರ್ಕಾರಿ ಕಚೇರಿಗಳನ್ನು ಜಾಲಾಡಿ ಭ್ರಷ್ಟರನ್ನ ಭೇಟಿಯಾಡಿದ್ರು. ಯಾರು ಸರಿಯಾದ ಸಮಯಕ್ಕೆ ಹೋಗಲ್ಲ, ಅತಿಯಾದ ದುಡ್ಡು ಯಾರ ಜೋಬಲ್ಲಿ ಇದೆ, ಅಂದ್ರೆ 500 ರೂಪಾಯಿಗಿನ ಜಾಸ್ತಿ ದುಡ್ಡು ಯಾರ ಹತ್ರ ಇದೆ, ಎಲ್ಲಿಂದ ಬಂತು ಎಲ್ಲ ಲಿಸ್ಟ್ ಅನ್ನ ಕೇಳಿದ್ರು, ಭ್ರಷ್ಟರನ್ನ ಭೇಟಿಯಾಡಿದ್ರು. ಇನ್ನು ನಿನ್ನೆ ಮತ್ತೊಬ್ಬ ಭ್ರಷ್ಟನನ್ನ ಭೇಟಿಯಾಡಿದ್ದಾರೆ. ಅದು ಕೇವಲ ಭ್ರಷ್ಟ ಅಲ್ಲ, ಧಮ್ಕಿ ಕೂಡ ಹಾಕಿರುವಂತದ್ದು. 2 ಲಕ್ಷ ರೂಪಾಯಿ ಹಣವನ್ನ ಪೀಠಿಕೆ ಇಟ್ಟಿರುವಂತದ್ದು, ನಂಗೆ ಬೇಕು ಇಷ್ಟು ಹಣ ಅಂತ. ಅದು ಕೊಡದೇ ಇದ್ದಾಗ ಪೇಪರ್ಸ್ ನ ಹೋಲ್ಡ್ ಮಾಡಿರುವಂತದ್ದು. ಪೇಪರ್ಸ್ ನ ಹೋಲ್ಡ್ ಮಾಡಿ ಪೇಪರ್ಸ್ ಅನ್ನ ಹೋಲ್ಡ್ ಮಾಡಿ ನಂತರ ಅವಾಚ್ಯ ಶಬ್ದಗಳಿಂದ ಅವನಿಗೆ ಬೈದಿರುವಂತದ್ದು. ಅದಾದ್ಮೇಲೆ ಯಾವಾಗ ಆ ಗುತ್ತಿಗೆದಾರ ಆ ಹರ್ಟ್ ಆಗ್ತಾನೋ, ಮನ ನೊಂದ್ಕೊಳ್ತಾನೋ, ನಂತರ ಆತ ಲೋಕಾಯುಕ್ತ ದೂರನ್ನ ಕೊಡ್ತಾನೆ. ದೂರು ಕೊಟ್ಟಾದ ಮೇಲೆ ಮಹಾದೇವ್ ಜೋಶಿ ಅವರ ನೇತೃತ್ವದಲ್ಲಿ ನಿನ್ನೆ ಭೇಟಿಯಾಡಿ ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು. ಎಸ್, ಇದು ಲಂಚ ಪಡೆಯುವಾಗಲೇ ಸಿಗಾಕೊಂಡಿರುವಂತಹ ಅಧಿಕಾರಿ ಬಂದ್ಬಿಟ್ಟು ಎಇ ವಿನಯ್, ಅಸಿಸ್ಟೆಂಟ್ ಇಂಜಿನಿಯರ್ ವಿನಯ್ ಅನ್ನುವಂಥವ್ರು. S5 ಉಪವಿಭಾಗದ ಸಬ್ ಡಿವಿಷನ್ ನ ಅಧಿಕಾರಿ ಆಗಿರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರ್ತಾರೆ. ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಅಲ್ಲಿ. ಸೊ ಅಲ್ಲಿಗೆ ಮಾರುತಿ ರಾಮಣ್ಣ ಅನ್ನುವಂತಹ ಗುತ್ತಿಗೆದಾರ ಒಬ್ರು ಬರ್ತಾರೆ. ಅವ್ರದೊಂದು ಇನ್ವೆಂಟ್ರಿಯ ಕೆಲಸ ಇರುತ್ತೆ. ಸೊ ಅದ್ರದ ಕೆಲಸವನ್ನ ಹೇಳಿರ್ತಾರೆ, ಸತಾಯಿಸ್ತಾ ಇರ್ತಾರೆ. 15-20 ದಿವಸ ಸತಾಯಿಸ್ತಾನೆ ಇರ್ತಾರೆ. ಯಾಕಂದ್ರೆ ಕೊಡ್ಬೇಕಲ್ಲ, ಅದಿನ್ನು ತಲುಪಿರೋದಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಸತಾಯಿಸ್ತಾನೆ ಇರ್ತಾರೆ. ನಂತರ ಯಾವಾಗ ಹಣವನ್ನ ಈತ ಬಿಚ್ಚಲ್ಲ ಅಂತ ಗೊತ್ತಾಯ್ತಲ್ವಾ, ಆವಾಗ ಪೇಪರ್ನ ಹೋಲ್ಡ್ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈದು ಬಿಡ್ತಾರೆ. ಅವಾಚ್ಯ ಶಬ್ದಗಳಿಂದ ಬೈದು ಆತನಿಗೆ ಮನಸ್ಸನ್ನ ನೋಯಿಸ್ತಾರೆ. ನಂತರ ಆತ ಮಾರುತಿ ರಾಮಣ್ಣ ಅನ್ನೋರು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಇದೀಗ ಆತನನ್ನ ಬಂಧಿಸಿರುವಂತದ್ದು. 1 ಲಕ್ಷ ರೂಪಾಯಿ ನಗದನ್ನ ಪಡೆಯುವಾಗ್ಲೇ ರೆಡ್ ಹ್ಯಾಂಡ್ ಆಗಿ ಎಇ ವಿನಯ್ ಅವರು ಸಿಕ್ಕಾಕೊಂಡಿರುವಂತದ್ದು. ಇನ್ನು ಟ್ರ್ಯಾಪ್ ಆಗಿರುವಂತಹ ವಿನಯ್ ಅಂದ್ರೆ ಅವರ ಕ್ಷಮತೆಯನ್ನ ನಾವು ಮೆಚ್ಕೋಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಒಂದು ಆಫೀಸ್ ನಲ್ಲಿ ಪೇಪರ್ನ ಹೋಲ್ಡ್ ಮಾಡಿ ಲಂಚ ಕೊಡೋರ್ಗು ಪೇಪರ್ ದಾಟ್ಸಲ್ಲ ಅಂತ ಹೇಳ್ತಾರಲ್ಲ, ಎಷ್ಟು ಇಲ್ಲಿಗೆ ಬಂದು ತಲುಪಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಯಾರೊಬ್ರು ಸಾಮಾನ್ಯ ವ್ಯಕ್ತಿಗಳು ಹೋದಾಗ ಅಥವಾ ಗುತ್ತಿಗೆದಾರ ಯಾರೋ ಹೋದಾಗ, ಇಂತಹ ಘಟನೆಗಳು ನಡೀತಾನೆ ಹೋದಾಗ ಜನರು ಒಂದು ಈಸಿಲಿ ಕೆಲಸ ಮಾಡಿಸ್ಕೊಳಕ್ಕಾಗ್ಲಿ ಅಥವಾ ಕೆಲಸ ತಗೊಳಿಕ್ಕಾಗ್ಲಿ ತುಂಬಾ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಹೋಪ್ಫುಲಿ ನಿನ್ನೆ ಶ್ರೀನಾಥ್ ಮಹಾದೇವ್ ಜೋಶಿ ಅನ್ನುವಂತಹ ಲೋಕಾಯುಕ್ತರು SP ಇವರ ನೇತೃತ್ವದಲ್ಲಿ ಭೇಟಿ ಆಡಿದ್ದಾರೆ. ಈ ರೀತಿಯ ಇನ್ನೊಂದಿಷ್ಟು ಭ್ರಷ್ಟರನ್ನ ಭೇಟಿಯಾಡುವಂತಹ ಕೆಲಸ ನಡೀಲಿ ಅಂತ ಕೇಳ್ಕೊಳ್ತಾ, ಇದಿಷ್ಟು ಶಿಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಗೆ ನೋಡ್ತಾ ಇರಿ ವಿದ್ಯುತ್ ವಾಣಿ.